ಒಂದು ವೃತ್ತವನ್ನು ಹಾಕಿಕೊಳ್ಳಿ. 4 ದಿಕ್ಕುಗಳಲ್ಲೂ ಕೂಡ ಗೆರೆಗಳನ್ನು ಹಾಕಿಕೊಳ್ಳಿ ಸಮಾಂತರವಾಗಿ. ಹಾಕಿಕೊಂಡ ನಂತರ ಒಂದು ಸ್ಟಿಕ್ ತಗೊಂಡು 4 ಬರಳುಗಳಷ್ಟು ಗ್ಯಾಪ್ ಬಿಟ್ಟು ಚುಕ್ಕೆಗಳನ್ನು ಇಟ್ಕೊಳ್ಳಿ, ಮಾರ್ಕ್ ಮಾಡಿಕೊಳ್ಳಿ. ಅದೇ ರೀತಿಯಾಗಿ ಪೂರ್ವದಲ್ಲಿ ಮಾಡಿದ ಹಾಗೆ ಕೆಳಗಡೆಯೂ ಕೂಡ ಅದೇ ಥರ ಮಾರ್ಕ್ ಇರೋ ಕಡೆ ಚುಕ್ಕೆಗಳನ್ನು ಇಟ್ಕೊಳ್ಳಿ. ನಂತರ ಗೆರೆಗಳನ್ನು ಹಾಕಿಕೊಳ್ಳಲಿಕ್ಕೆ ಅನುಕೂಲವಾಗುತ್ತದೆ. ನೀವು ಸ್ಕೇಲನ್ನು ಉಪಯೋಗಿಸಿ ಮಧ್ಯೆ ಇರತಕ್ಕಂತಹ ಆ 4 ಗೆರೆಗಳು ಇವೆ ಅಲ್ವೋ ಅದನ್ನು ಲೆಕ್ಕಗಳಲ್ಲಿ ತಗೊಳ್ಬಾರದು. 4ನೇ ಗೆರೆ ಹಾಕಿದ್ದು, ಇದು 5ನೇ ಗೆರೆ, ಇದು 6ನೇ ಗೆರೆ ಹಾಕ್ತಿರೋದು, ಈಗ 3ನೇ ಗೆರೆ ಹಾಕುತ್ತಿರುವುದು, ಇದು 2ನೇ ಗೆರೆ. ನೀವು ಸ್ಕೇಲನ್ನು ಉಪಯೋಗಿಸಿ. ಇದು 1ನೇ ಗೆರೆ. ಈಗ 4ನೇ ಗೆರೆಯಿಂದ ಮೊದಲಿನ ಅಂಚಾಗೆ ಗೆರೆಯನ್ನು ಎಳೆದುಕೊಳ್ಳಿ. ಸೇಮ್ ಕೆಳಗಿನ ಗೆರೆಯಿಂದ 3ನೇ ಗೆರೆಗೆ ಗೆರೆಯನ್ನು ಎಳೆದುಕೊಳ್ಳಿ. ಐದನೇ ಗೆರೆಯಿಂದ ಮೊದಲನೇ ಗೆರೆಗೆ ಗೆರೆಯನ್ನು ಎಳೆಯಬೇಕು. ಸೇಮ್ ಹಾಗೆಯೇ ಕೆಳಗಿನ ಗೆರೆಗೆ 2ನೇ ಗೆರೆಯನ್ನು ಟಚ್ ಮಾಡಿಕೊಳ್ಳಬೇಕು. ಮಧ್ಯೆ ಇರತಕ್ಕಂತಹ 3ನೇ ಗೆರೆಯಿಂದ ಕೆಳಗಿನ 6ನೇ ಗೆರೆಗೆ ಗೆರೆಯನ್ನು ಎಳೆಯಬೇಕು. 3ನೇ ಗೆರೆಯ ತ್ರಿಕೋನದಿಂದ ಒಂದು ಗೆರೆಯನ್ನು ಎಳೆಯಬೇಕು. 5ನೇ ಗೆರೆಯಿಂದ ಅಲ್ಲಿ ಅಟ್ಯಾಚ್ ಮಾಡಿ ಸೇಮ್ ಅದೇ ರೀತಿ ಪುನಃ ಕೆಳಗಿನ ಗೆರೆಯಲ್ಲೂ ಅದೇ ಥರ ತ್ರಿಕೋನವನ್ನು ಮಾಡಿ ನಂತರ ಈಗ ಹಾಕಿರ್ತಕ್ಕಂತಹ ಗೆರೆಗಳನ್ನು ಹಾಕಿಕೊಂಡು ಆ ತ್ರಿಕೋನಗಳ ಮಧ್ಯದಲ್ಲಿ ಒಂದು ಗೆರೆಯನ್ನು ಎಳೆದು 4ನೆಯ ಗೆರೆಯನ್ನು ಮುಟ್ಟಿಸಬೇಕು. ನಂತರ ಆ ಹಾಕಿದ್ದಂತಹ ಗೆರೆಯಿಂದ ಮೊದಲನೇ ಗೆರೆಗೆ ಕೂಡಿಸಬೇಕು. ಮಧ್ಯ ಹಾಕಿರತಕ್ಕಂಥ ಎಲ್ಲ ಗೆರೆಗಳನ್ನು ಕೂಡ ಅಳಿಸಿಕೊಂಡ್ಬಿಡಿ. ಈ ಮುಂದಿನ ವಿಡಿಯೋ ಆ ಲೈನ್ಗಳನ್ನು ಶಾರ್ಪ್ ಮಾಡಿಕೊಳ್ಳಿಕ್ಕೆ ಸ್ಕೇಲಿನ ಸಹಾಯ ಪಡೆಯುತ್ತಿರುವೆವು.
ಶ್ರೀಚಕ್ರದಲ್ಲಿ 9 ಮುಖಗಳು ಕೆಳಗಿಂದ ಮೇಲೆಗಡೆ ಇರುತ್ತೆ. 9 ತ್ರಿಕೋಣಗಳು. ಆಗ್ನೇಯದಿಂದ ನೈಋತ್ಯಕ್ಕೆ 9 ಲೇನ್ಗಳು ಬರೋ ಹಾಗೆ ನೋಡ್ಕೊಳ್ಳಿ. ಎಲ್ಲ ಸೇರಿ ಹೊರಗಿನ ಪ್ರಾಕಾರದಲ್ಲಿ 14 ಮತ್ತು ಅದರ ಒಳಗಡೆ 10, ಅದರ ಒಳಗಡೆ 10, ಅದರ ಒಳಗಡೆ 8 ಮತ್ತು ಮಧ್ಯ ತ್ರಿಕೋಣ ಸೇರಿದರೆ 43 ತ್ರಿಕೋಣಗಳು ಆಗುತ್ತದೆ. ಮಧ್ಯ ಬಿಂದು ಸೇರಿ ಈ ಥರ ಸುಲಭವಾಗಿ ಶ್ರೀಚಕ್ರವನ್ನು ಬರೆಯಬಹುದು. ಅಷ್ಟದಳ, ಷೋಡಶದಳ, ವೃತ್ತತ್ರಯ, ಭೂಪುರ ಅಥವಾ ದ್ವಾರವನ್ನು ಹಾಕಿಕೊಳ್ಳಬೇಕು. ಧನ್ಯವಾದಗಳು. ಶ್ರೀಮಾತ್ರೇ ನಮಃ.